ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ PDOಗೆ ಸಂಬಂಧಪಟ್ಟಂತೆ PDO ಹಿಂದೆ ನಡೆಸಿರುವಂತಹ ಅಂದರೆ 2017ರಲ್ಲಿ ನಡೆಸಿರುವಂತಹ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಬಿಡಿಸೋದು ಖಂಡಿತ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವೊಮ್ಮೆ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಪ್ರಶ್ನೆಗಳು ಯಾವ ರೀತಿ ಬರುತ್ತದೆ, ನಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದು ನಿಮಗೆಲ್ಲರಿಗೂ ಒಂದು ಐಡಿಯಾ ಸಿಕ್ಕಂಗಾಗುತ್ತೆ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ PDOಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಕನ್ನಡದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇನ್ನೇನು PDO ಎಕ್ಸಾಮ್ ಸಮೀಪ ಬಂದಿರುವುದರಿಂದ ಪ್ರಶ್ನೆ ಪತ್ರಿಕೆ ಬಿಡಿಸೋದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ಅನ್ಯ ಭಾಷಾ ಪದವನ್ನ ಗುರುತಿಸಿ. ಈ ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಅನ್ಯ ಭಾಷಾ ಪದ ಯಾವುದಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಸೊ ಆಪ್ಷನ್ ನೋಡೋದಾದ್ರೆ ಆಕಾಶ, ಜಾಮೂನು, ಊರು ಹಾಗೂ ಹಸು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಜಾಮೂನು. ಅನ್ಯ ಭಾಷಾ ಪದವನ್ನ ಗುರುತಿಸಿ ಅಂದರೆ ಜಾಮೂನು ಅನ್ನುವಂಥದ್ದು ಅನ್ಯ ಭಾಷಾ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಕಾಗುಣಿತದ ಸರಿಯಾದ ರೂಪವನ್ನ ಗುರುತಿಸಿ. ಕಾಗುಣಿತದ ಸರಿಯಾದ ರೂಪವನ್ನ ಗುರುತಿಸಿ. ಈ ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಕಾಗುಣಿತದ ಸರಿಯಾದ ರೂಪವನ್ನ ಗುರುತಿಸಬೇಕು. ಸೊ ಇಲ್ಲಿ 4 ಆಯ್ಕೆಗಳಲ್ಲಿ ಶುಭಾಶಯ ಅನ್ನುವಂತಹ ಪದವನ್ನ ಕೊಟ್ಟಿದ್ದಾರೆ, ಆದರೆ 4 ಆಯ್ಕೆಗಳು ತಪ್ಪಾಗಿವೆ. ಹಾಗಾಗಿ ಈ ಪ್ರಶ್ನೆಗೆ ಆಗ ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು. ಸೊ ಶುಭಾಶಯ ಅನ್ನುವಂತಹ ಪದದ ಸರಿಯಾದ ಕಾಗುಣಿತ ಏನು ಅಂದರೆ ಶುಭಾಶಯ. ಸೊ ಇಲ್ಲಿ ಭ ಅನ್ನುವಂಥದ್ದು ಮಹಾಪ್ರಾಣ ಆಗಬೇಕು. ಸೊ ಇಲ್ಲಿ ಬ ಅನ್ನುವಂಥದ್ದು ಮಹಾಪ್ರಾಣ ಆಗಬೇಕು ಹಾಗೂ ಎರಡೂ ಕಡೆ ಶಂಖದಶ ಬರಬೇಕು. ಹಾಗಾಗಿ ಈ ಕೊಟ್ಟಂತಹ ಆಯ್ಕೆಗಳಲ್ಲಿ 4 ಆಯ್ಕೆಗಳು ತಪ್ಪಾಗಿದ್ದವು. ಹಾಗಾಗಿ ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. ಸೊ ಕಾಗುಣಿತದ ಸರಿಯಾದ ರೂಪ ಯಾವುದು ಅಂದರೆ ಶುಭಾಶಯ ಅನ್ನುವಂತಹ ಪದ ಸರಿಯಾಗಿದೆ. ಜಾತ ಪದದ ವಿರುದ್ಧ ಪದವನ್ನ ಗುರುತಿಸಿ. ಜಾತ ಪದದ ವಿರುದ್ಧ ಪದವನ್ನ ಗುರುತಿಸಿ. ಸೊ ನೀವು ಇಲ್ಲಿ ನೋಡ್ಬೋದು, ಸಡನ್ ಆಗಿ ಆಗಲೇ 4ನೇ ಪ್ರಶ್ನೆ ಬತ್ತು, ಇಲ್ಲಿ 6ನೇ ಪ್ರಶ್ನೆ ಅಂತಿದೆ. ಸೊ ನೀವು ನೋಡ್ಬೋದು 2017ರಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ GK ಮಿಕ್ಸ್ ಮಾಡಿ ಕೊಟ್ಟಿದ್ರು. ಹಾಗಾಗಿ ಕ್ವಶನ್ಗಳ ಸಂಖ್ಯೆ ಹಿಂದ ಮುಂದೆ ಆಗಿದ್ದಾವೆ. ಹಾಗಾಗಿ ಈ ಕ್ವಶನ್ಗಳ ಸಂಖ್ಯೆಗೆ ಲಕ್ಷ್ಯ ಕೊಡಬೇಡಿ, ಕ್ವಶನ್ ಆನ್ಸರ್ ಅಷ್ಟೇ ನೋಡ್ತಾ ಹೋಗಿ. ಜಾತ ಪದದ ವಿರುದ್ಧ ಪದ ಅಜಾತ. ಜಾತ ಅಜಾತ. ನೆಕ್ಸ್ಟ್ ಕ್ವಶನ್, ಅಡಿ ಪದಕ್ಕಿರುವ ಇತರ ಅರ್ಥಗಳು. ಅಡಿ ಪದಕ್ಕಿರುವ ಇತರ ಅರ್ಥಗಳು. ಆಪ್ಷನ್ ನೋಡೋದಾದ್ರೆ ಅಳತೆ, ಸಾಲು, ಪಾಲು, ಪಾದ, ಪದ, ಸಾಲು, ಅಳತೆ, ಪಾದ, ಕೆಳಗೆ, ಪಾಡು, ಹಾಡು, ಕಾಡು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಳತೆ, ಪಾದ, ಕೆಳಗೆ. ಸೊ ಅಡಿ ಅನ್ನುವಂತಹ ಪದಕ್ಕಿರುವ ಸಮಾನಾರ್ಥಕ ಪದಗಳು ಯಾವುವು ಅಂದರೆ ಅಳತೆ, ಪಾದ ಹಾಗೂ ಕೆಳಗೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಈ ಕೆಳಗಿನ ಸಾಲುಗಳಲ್ಲಿ ಕೆಲವು ದೋಷಪೂರಿತ ಪದಗಳಿವೆ, ಅವುಗಳನ್ನು ಕೆಳಗೆ ನೀಡಿರುವ ಉತ್ತರದ ಮೂಲಕ ಸರಿಪಡಿಸಿ. ಸೊ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆ ಡ್ಯಾಶ್ ರೂಪದಲ್ಲಿ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡೋ ರೂಪದಲ್ಲಿ ಕೊಟ್ಟಂತಹ ಪ್ರಶ್ನೆ. ಸೊ ಹೊಯ್ದ, ತೊಯ್ದ, ಬೈದ, ಹುಯ್ದ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಹೊಯ್ದ. ಸೊ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ಅನ್ನುವಂಥದ್ದು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಸಾಲನ್ನು ಪೂರ್ಣಗೊಳಿಸಿ. ಈ ಕೆಳಗೆ ಕೊಟ್ಟಂತಹ ಸಾಲನ್ನ ಪೂರ್ಣಗೊಳಿಸಬೇಕು. ಏನಿದೆ ಸಾಲು ಅಂದರೆ ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಡ್ಯಾಶ್. ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಡ್ಯಾಶ್. ಏಟು, ಹುಲ್ಲು, ಕಲ್ಲು, ಹಲ್ಲು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕಲ್ಲು. ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅರಿ ಸಮಾಸಕ್ಕೆ ಉದಾಹರಣೆಯಾಗಿದೆ? ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ
ಅರಿ ಸಮಾಸಕ್ಕೆ ಉದಾಹರಣೆ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಮೊದಲಿಗೆ ಅರಿ ಸಮಾಸ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಆಗ ಮಾತ್ರ ಅರಿ ಸಮಾಸಕ್ಕೆ ಉದಾಹರಣೆಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ. ಸೊ ಅರಿ ಸಮಾಸ ಅಂದರೆ ಏನು ಅಂದರೆ ಒಂದು ಸಂಸ್ಕೃತ ಮತ್ತು ಒಂದು ಕನ್ನಡ ಪದ ಸೇರಿ, ಅಂದರೆ ಸಂಸ್ಕೃತ ಮತ್ತು ಕನ್ನಡ ಪದಗಳು ಸೇರಿ ಆಗುವಂತಹ ಸಮಾಸಕ್ಕೆ ನಾವು ಅರಿ ಸಮಾಸ ಅಂಥೇಳಿ ಕರಿತೀವಿ. ಸೊ ಈ ಕೊಟ್ಟಂತಹ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಅರಗಿಳಿ, ಕುಸುಮ ಬಾಲೆ, ಸೂರ್ಯಕಿರಣ ಹಾಗೂ ಅರಸು ಕುಮಾರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರಸು ಕುಮಾರ. ಸೊ ಈ ಅರಸು ಕುಮಾರ ಅನ್ನುವಂತಹ ಪದ ಬಿಡಿಸಿ ಬರೆದಾಗ ಅರಸ ಪ್ಲಸ್ ಕುಮಾರ ಅರಸು ಕುಮಾರ ಅಂಥೇಳಿ ಆಗುತ್ತಾ. ಸೊ ಇಲ್ಲಿ ಅರಸ ಅನ್ನುವಂತಹ ಪದ ಕನ್ನಡ ಪದ ಹಾಗೂ ಕುಮಾರ ಅನ್ನುವಂತಹ ಪದ ಸಂಸ್ಕೃತ ಪದ. ಸೊ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವಂತಹ ಸಮಾಸಕ್ಕೆ ನಾವು ಅರಿ ಸಮಾಸ ಅಂಥೇಳಿ ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಸಾಲುಗಳಲ್ಲಿ ಸರಿಯಾದ ಸಾಲನ್ನ ಗುರುತಿಸಿ. ಈ ಕೆಳಗೆ ಕೊಟ್ಟಿರುವಂತಹ ಸಾಲುಗಳಲ್ಲಿ ಸರಿಯಾದ ಸಾಲನ್ನ ಗುರುತಿಸಬೇಕು. ಆಯ್ಕೆ ನೋಡೋದಾದ್ರೆ ಅನ್ನ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಆಪ್ಷನ್ ಬಿ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಆಪ್ಷನ್ ಸಿ ನೋಟ ಬಲ್ಲವನಿಗೆ ರೋಗವಿಲ್ಲ, ಆಟ ಬಲ್ಲವನಿಗೆ ಜಗಳವಿಲ್ಲ. ಆಯ್ಕೆ ಡಿ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಾರದವನಿಗೆ ಜಗಳವಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಊಟ ಬಲ್ಲವನಿಗೆ ರೋಗವಿಲ್ಲ ಹಾಗೂ ಮಾತು ಬಲ್ಲವನಿಗೆ ಜಗಳವಿಲ್ಲ. ಸೊ ಊಟ ಬಲ್ಲವನಿಗೆ ರೋಗವಿಲ್ಲ ಹಾಗೂ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋದು ಸರಿಯಾದ ಸಾಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ರೈತರಿಂದ ಹೊಲವು ಉಳಲ್ಪಡುತ್ತದೆ. ರೈತರಿಂದ ಹೊಲವು ಉಳಲ್ಪಡುತ್ತದೆ. ಈ ವಾಕ್ಯವು ಯಾವ ಪ್ರಯೋಗದಲ್ಲಿದೆ? ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಕ್ರಿಯಾ ಪ್ರಯೋಗ ಹಾಗೂ ಕರ್ತು ಪ್ರಯೋಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಮಣಿ ಪ್ರಯೋಗ. ರೈತರಿಂದ ಹೊಲವು ಉಳಲ್ಪಡುತ್ತದೆ. ಸೊ ಇಲ್ಲಿ ಉಳಲ್ಪಡುವುದು ಅನ್ನೋದು ಇಲ್ಲಿ ಅಲ್ಪಡು ಅನ್ನುವಂತಹ ಪದ ಬಳಕೆಯಾಗಿದೆ. ಸೊ ಯಾವ ಪದದಲ್ಲಿ ಅಲ್ಪಡು ಅಂಥೇಳಿ ಬಂತು ಅಂದ್ರೆ ಅದನ್ನು ಕರ್ಮಣಿ ಪ್ರಯೋಗ ಅಂಥೇಳಿ ಕಣ್ಮುಚ್ಚಿ ಹಾಕಿ ಫ್ರೆಂಡ್ಸ್. ಸೊ ಅಲ್ಪಡು ಪದ ಬಂತು ಅಂದರೆ ಉಳಲ್ಪಡುತ್ತದೆ, ತಿನ್ನಲ್ಪಡುತ್ತದೆ, ಮಾಡಲ್ಪಡುತ್ತದೆ. ಈ ರೀತಿ ಅಲ್ಪಡು ಅನ್ನುವಂತಹ ಪದ ಬಂತು ಅಂದರೆ ಅದು ಕರ್ಮಣಿ ಪ್ರಯೋಗದಲ್ಲಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾದ ಪದಪುಂಜ ಗುರುತಿಸಿ. ಈ ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಸರಿಯಾದ ಪದಪುಂಜವನ್ನ ಗುರುತಿಸಿ. ಆಯ್ಕೆ ನೋಡೋದಾದ್ರೆ ನಿರ್ದೇಶಕ, ಜನಾರ್ದನ, ವಿದ್ಯಾರ್ಥಿ. ಸೊ 4 ಆಯ್ಕೆಗಳಲ್ಲಿ ನಿರ್ದೇಶಕ, ಜನಾರ್ದನ, ವಿದ್ಯಾರ್ಥಿ ಅನ್ನೋದೇ ಇದೆ. ಆದರೆ ಸರಿಯಾದ ಪದಪುಂಜ ಯಾವುದು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಆಯ್ಕೆ ಎ ನಿರ್ದೇಶಕ, ಜನಾರ್ದನ ಹಾಗೂ ವಿದ್ಯಾರ್ಥಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿನ ಕಾಗುಣಿತದ ದೋಷವನ್ನ ಕಂಡುಕೊಂಡು ಸರಿಯಾದ ಉತ್ತರವನ್ನ ಗುರುತಿಸಿ. ಸೊ ಈ 4 ಆಯ್ಕೆಗಳಲ್ಲಿ ಒಂದು ವಚನವನ್ನ ಕೊಟ್ಟಿದ್ದಾರೆ. ಸೊ ಈ ವಚನದ ಸರಿಯಾದ ವಾಕ್ಯ ಯಾವುದು ಅಂದ್ರೆ ಉಳ್ಳವರು ಶಿವಾಲಯ ಮಾಡುವರು. ಆಯ್ಕೆ ಡಿ ಸರಿಯಾದ ಉತ್ತರವಾಗಿದೆ. ಈ ಕೆಳಗಿನ ವಾಕ್ಯದಲ್ಲಿ ಕಾಗುಣಿತದ ದೋಷವನ್ನ ಕಂಡುಕೊಂಡು ಸರಿಯಾದ ಉತ್ತರವನ್ನ ಗುರುತಿಸಿ ಅಂದ್ರೆ ಉಳ್ಳವರು ಶಿವಾಲಯ ಮಾಡುವರು ಅನ್ನುವಂಥದ್ದು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ರಚನೆ ಪದದ ವಿರುದ್ಧಾರ್ಥಕ ಪದವನ್ನ ಗುರುತಿಸಿ. ಸೊ ರಚನೆ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದ್ರೆ ರಚನೆ, ನಿರ್ರಚನೆ. ಸೊ ಆಯ್ಕೆ ಡಿ ಸರಿಯಾದ ಉತ್ತರವಾಗುತ್ತೆ. ಸೊ ರಚನೆ ಪದದ ವಿರುದ್ಧಾರ್ಥಕ ಪದ ನಿರ್ರಚನೆ. ನೆಕ್ಸ್ಟ್ ಪ್ರಶ್ನೆ, ಬೀಳು ಈ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ. ಬೀಳು ಈ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದ್ರೆ ಬೀಳು ಹಾಳು, ಹಾಳು ಬೀಳು. ನೆಕ್ಸ್ಟ್ ಗುಣಪದಕ್ಕೆ ಉದಾಹರಣೆ ಯಾವುದು? ಈ ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಗುಣಪದ ಅಂದರೆ ಗುಣವಾಚಕಕ್ಕೆ ಉದಾಹರಣೆ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು ಗುಲಾಬಿ. ಸೊ ಜಾಜಿ, ಸಂಪಿಗೆ, ಮಲ್ಲಿಗೆ, ಕೆಂಪು ಗುಲಾಬಿ. ಸೊ ಗುಲಾಬಿಯ ಬಣ್ಣ ಯಾವುದಿದೆ ಅಂಥೇಳಿ ಪ್ರಶ್ನೆ ಮಾಡಿದಾಗ ಕೆಂಪು ಅಂಥೇಳಿ ಕರಿತೀವಿ. ಸೊ ಈ ಕೆಂಪು ಅನ್ನುವಂತಹ ಪದ ಗುಣವಾಚಕಕ್ಕೆ ಉದಾಹರಣೆಯಾಗಿದೆ. ಹಾಗಾಗಿ ಗುಣಪದಕ್ಕೆ ಉದಾಹರಣೆ ಯಾವುದು ಅಂದರೆ ಕೆಂಪು ಗುಲಾಬಿ. ನೆಕ್ಸ್ಟು, ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು. ಸೊ ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು. ಇದು ಯಾವ ರೂಪದಲ್ಲಿದೆ? ಆಪ್ಷನ್ ನೋಡೋದಾದ್ರೆ ವರ್ತಮಾನ ಕಾಲ,
ಭೂತಕಾಲ, ಭವಿಷ್ಯತ್ ಕಾಲ ಹಾಗೂ ವರ್ತಮಾನ ಭವಿಷ್ಯತ್ ಕಾಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಕಾಲ. ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ಅನ್ನುವಂತಹ ಪದ, ಈ ಹೋದಳು ಅನ್ನುವಂತಹ ಪದ ಆಲ್ರೆಡಿ ಮುಗಿದು ಹೋಗಿದೆ, ಹಾಗಾಗಿ ಇದು ಭೂತಕಾಲಕ್ಕೆ ಉದಾಹರಣೆಯಾಗುತ್ತೆ. ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ಅನ್ನುವಂತಹ ಪದ ಭೂತಕಾಲಕ್ಕೆ ಉದಾಹರಣೆಯಾಗುತ್ತೆ. ಅದೇ ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋಗುವಳು ಅಂದರೆ ಭವಿಷ್ಯತ್ ಕಾಲವಾಗುತ್ತದೆ. ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋಗುತ್ತಿದ್ದಾಳೆ ಅನ್ನೋದು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಲೌಕಿಕ ಪದದ ವಿರುದ್ಧ ಪದವನ್ನ ಗುರುತಿಸಿ. ಸೊ ಲೌಕಿಕ ಪದದ ವಿರುದ್ಧ ಪದವನ್ನ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಅಲೌಕಿಕ, ಪ್ರಾಮಾಣಿಕ, ಲೋಕೈಕ, ಕ್ಷುಲ್ಲಕ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಅಲೌಕಿಕ. ಲೌಕಿಕ ಪದದ ವಿರುದ್ಧ ಪದ ಯಾವುದು ಅಂದ್ರೆ ಅಲೌಕಿಕ. ನೆಕ್ಸ್ಟ್ ಪ್ರಶ್ನೆ, ಈ ಗಾದೆ ಮಾತನ್ನ ಪೂರ್ಣಗೊಳಿಸಿ. ಈ ಕೆಳಗೆ ಕೊಟ್ಟಿರುವಂತಹ ಗಾದೆ ಮಾತನ್ನ ಪೂರ್ಣಗೊಳಿಸಿ. ಸೊ ಅಂಗೈ ಹುಣ್ಣಿಗೆ ಡ್ಯಾಶ್, ಅಂಗೈ ಹುಣ್ಣಿಗೆ ಡ್ಯಾಶ್. ಆಪ್ಷನ್ ನೋಡೋದಾದ್ರೆ ಕಣ್ಣು ಬೇಕೆ, ಕೈ ಬೇಕೆ, ಕನ್ನಡಿ ಬೇಕೆ, ಕನ್ನಡಕ ಬೇಕೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ನಡಿ ಬೇಕೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ. ನೆಕ್ಸ್ಟ್ ಪ್ರಶ್ನೆ, ಉರಿಯುವ ಬೆಂಕಿಗೆ ತುಪ್ಪ ಸುರಿ ಎಂದರೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿ ಎಂದರೆ. ಸೊ ಇದು ನುಡಿಗಟ್ಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಆಪ್ಷನ್ ನೋಡೋದಾದ್ರೆ ಬೆಂಕಿಗೆ ತುಪ್ಪವನ್ನು ಸುರಿಯುವುದು, ಒಲೆಗೆ ಉರಿ ಹಾಕುವುದು, ಒಲೆಗೆ ತುಪ್ಪ ಸುರಿಯುವುದು, ಇನ್ನು ನೆಕ್ಸ್ಟು ಕೋಪವನ್ನು ಪ್ರಚೋದಿಸುವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಪವನ್ನು ಪ್ರಚೋದಿಸುವುದು. ಉರಿಯುವ ಬೆಂಕಿಗೆ ತುಪ್ಪ ಸುರಿ ಎಂಬುವ ನುಡಿಗಟ್ಟಿನ ಅರ್ಥ ಏನು ಅಂದರೆ ಕೋಪವನ್ನು ಪ್ರಚೋದಿಸುವುದು. ನೆಕ್ಸ್ಟ್ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ? ಆಪ್ಷನ್ ನೋಡೋದಾದ್ರೆ 21, ಆಪ್ಷನ್ ಬಿ 23, ಆಪ್ಷನ್ ಸಿ 25, ಆಪ್ಷನ್ ಡಿ 20. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 25. ಕನ್ನಡ ವರ್ಣಮಾಲೆಯಲ್ಲಿರುವಂತಹ ವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಅಂದರೆ 25. ಇನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಅಂದರೆ 9. ನೆಕ್ಸ್ಟ್ ಪ್ರಶ್ನೆ, ಪಂಚಭೂತಗಳಲ್ಲಿ ಒಂದಾದ ಅಪ್ ಪದದ ಅರ್ಥವೇನು? ಪಂಚಭೂತಗಳಲ್ಲಿ ಒಂದಾದ ಅಪ್ ಪದದ ಅರ್ಥವೇನು? ಆಪ್ಷನ್ ನೋಡೋದಾದ್ರೆ ಆಕಾಶ, ಭೂಮಿ, ಜಲ, ಅಗ್ನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಲ. ಸೊ ಪಂಚಭೂತಗಳಲ್ಲಿ ಒಂದಾದ ಅಪ್ ಪದದ ಅರ್ಥವೇನು ಅಂದರೆ ಜಲ. ಅಪ್ ಅಂದರೆ ಜಲ ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದು ಗ್ರಾಂಥಿಕ ರೂಪ ಗುರುತಿಸಿ. ಈ ಕೆಳಗೆ ಕೊಟ್ಟಂತಹ 4 ಆಯ್ಕೆಗಳಲ್ಲಿ ಗ್ರಾಂಥಿಕ ರೂಪ ಯಾವುದು ಎಂಬುದನ್ನು ಗುರುತಿಸಿ ಅನ್ನೋದು ಪ್ರಶ್ನೆ ಇದೆ. ಆಪ್ಷನ್ ನೋಡೋದಾದ್ರೆ ಬರುತ್ತೈತೆ, ಹೋಗುತ್ತದೆ, ಹಂಗಾರೆ, ತಂಗೆವ್ವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೋಗುತ್ತದೆ. ಸೊ ಇವುಗಳಲ್ಲಿ ಯಾವುದು ಗ್ರಾಂಥಿಕ ರೂಪ ಗುರುತಿಸಿ ಅಂದರೆ ಹೋಗುತ್ತದೆ ಎನ್ನುವುದು ಗ್ರಾಂಥಿಕ ರೂಪಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನ ಗುರುತಿಸಿ. ಗುಂಪಿಗೆ ಸೇರದ ಪದವನ್ನ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಆಕಾಶ, ನಭ, ಭಾನು, ಇಳೆ. ಇನ್ನು ಆಕಾಶ, ನಭ, ಭಾನು, ಆಗಸ. ಆಕಾಶ, ನಭ, ಭಾನು, ಭುವಿ. ಆಕಾಶ, ನಭ, ಭಾನು, ದರೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಆಕಾಶ, ನಭ, ಭಾನು, ಆಗಸ. ಸೊ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂದರೆ ಸೊ ಇದು ಗುಂಪಿಗೆ ಸೇರದ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಯಾವುದು ಕಾಗುಣಿತ ತಪ್ಪಿರುವ ರೂಪ ಗುರುತಿಸಿ. ಈ ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಕಾಗುಣಿತ ತಪ್ಪಿರುವಂತಹ ರೂಪ ಯಾವುದನ್ನು ಗುರುತಿಸಬೇಕು. ಸೊ ಆಪ್ಷನ್ ನೋಡೋದಾದ್ರೆ ಪ್ರತ್ಯಕ್ಷ, ಪರೋಕ್ಷ, ವಿಸ್ಮಯ ಹಾಗೂ ತಂಗಾಳಿ. ಈ 4 ಆಯ್ಕೆಗಳಲ್ಲಿ ಕಾಗುಣಿತ ತಪ್ಪಾಗಿರುವುದನ್ನು ಗುರುತಿಸಬೇಕು. ಸೊ ಪ್ರತ್ಯಕ್ಷ ಅನ್ನುವಂಥದ್ದು ಇದು ಸರಿಯಾಗಿ ಕಾಗುಣಿತವನ್ನು ಹೊಂದಿದೆ. ಇನ್ನು ಪರೋಕ್ಷ ಅನ್ನುವಂತಹ ಪದವು ಕೂಡ ಸರಿಯಾದ ಕಾಗುಣಿತವನ್ನು ಹೊಂದಿದೆ. ಇನ್ನು ವಿಸ್ಮಯ ಅನ್ನುವಂತಹ ಪದ ಕೂಡ ಸರಿಯಾದ ಕಾಗುಣಿತ ಹೊಂದಿದೆ. ಇನ್ನು ಕಾಗುಣಿತ ದೋಷವಿರುವಂತಹ ಪದ ಯಾವುದು ಅಂದರೆ ತಂಗಾಳಿ. ಯಾಕೆ ಈ ತಂಗಾಳಿ ತಪ್ಪಾದ ಕಾಗುಣಿತವನ್ನು ಹೊಂದಿದೆ ಅಂದರೆ ತಂಗಾಳಿ ಅನ್ನುವಂತಹ ಪದವನ್ನು ಈ ರೀತಿ ಬರೆಯುತ್ತೇವೆ. ಸೊ ಇಲ್ಲಿ ಮಹಾಪ್ರಾಣ ಘ ಆಗಬಾರ್ದು,
ಅಲ್ಪ ಪ್ರಾಣ ಗ ಬರಬೇಕು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತಂಗಾಳಿ. ನೆಕ್ಸ್ಟ್ ಪ್ರಶ್ನೆ, ಹಿತ್ತಾಳೆ ಕಿವಿ ಎಂಬ ನುಡಿಗಟ್ಟಿನ ಧ್ವನ್ಯಾರ್ಥ. ಹಿತ್ತಾಳೆ ಕಿವಿ ಎಂಬ ನುಡಿಗಟ್ಟಿನ ಧ್ವನ್ಯಾರ್ಥ. ಆಪ್ಷನ್ ನೋಡೋದಾದ್ರೆ ಚಾಡಿ ಮಾತನ್ನ ಕೇಳುವುದು, ಹಿತ್ತಾಳೆ ಲೋಹದಿಂದ ಮಾಡಿದ ಕಿವಿ, ಕಿವಿಯಲ್ಲಿ ಶಬ್ದ ಹಾಗೂ ಹಿರಿದಾದ ಕಿವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚಾಡಿ ಮಾತನ್ನ ಕೇಳುವುದು. ಹಿತ್ತಾಳೆ ಕಿವಿ ಎಂಬ ನುಡಿಗಟ್ಟಿನ ಧ್ವನ್ಯಾರ್ಥ ಯಾವುದು ಅಂದರೆ ಚಾಡಿ ಮಾತನ್ನ ಕೇಳುವುದು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಹೆಸರಿನ ಶುದ್ಧ ರೂಪ ಯಾವುದು? ಈ ಕೆಳಗಿನ ಹೆಸರಿನ ಶುದ್ಧ ರೂಪ ಯಾವುದು? ಸೊ ಕೊಟ್ಟಂತಹ 4 ಆಯ್ಕೆಗಳಲ್ಲಿ ಪುಲಿಕೇಶಿ ಅನ್ನುವಂತಹ ಪದವನ್ನ ಕೊಟ್ಟಿದ್ದಾರೆ. ಸೊ ಪುಲಿಕೇಶಿ ಪದ ಸರಿಯಾದ ರೂಪ ಯಾವುದು ಅನ್ನೋದು ಗುರುತಿಸಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುಲಿಕೇಶಿ. ಸೊ ಇಮ್ಮಡಿ ಪುಲಿಕೇಶಿ ಅಂತೇಳಿ ಏನು ಕರಿತೇವೋ, ಸೊ ಪುಲಿಕೇಶಿ ಅನ್ನುವಂತಹ ಪದದ ಸರಿಯಾದ ರೂಪ ಯಾವುದು ಅಂದರೆ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಪತಾಕೆ ಹಾರಿಸು ಎಂದರೆ. ಪತಾಕೆ ಹಾರಿಸು ಎಂದರೆ ಜಯ ಸಾಧಿಸಲು ವಿಫಲ, ಕ್ರಾಂತಿಯನ್ನು ಮಾಡು, ಇನ್ನು ಆಪ್ಷನ್ ಸಿ ಶಾಂತಿ ಮಂತ್ರ ಪಠಿಸು, ಇನ್ನು ಆಪ್ಷನ್ ಡಿ ದಿಗ್ವಿಜಯ ಸಾಧಿಸು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದಿಗ್ವಿಜಯ ಸಾಧಿಸು. ಸೊ ಪತಾಕೆ ಹಾರಿಸು ಎಂಬ ಪದದ ಅರ್ಥ ಏನು ಅಂದರೆ ದಿಗ್ವಿಜಯ ಸಾಧಿಸು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಮಾನಾರ್ಥಕ ಪದವಲ್ಲ? ಕೆಳಗಿನವುಗಳಲ್ಲಿ ಯಾವುದು ಸಮಾನಾರ್ಥಕ ಪದವಲ್ಲ? ಆಯ್ಕೆ ನೋಡೋದಾದ್ರೆ ಅರಸ, ದೊರೆ, ನೃಪ, ಗಾಳಿ, ಅನಲ, ಅಗ್ನಿ, ಕೈ, ಕರ, ಹಸ್ತ, ಅಣ್ಣ, ಸಹೋದರ, ಭಾತೃ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಳಿ, ಅನಲ ಹಾಗೂ ಅಗ್ನಿ. ಯಾಕೆ ಇದು ಗುಂಪಿಗೆ ಸೇರದ ಪದವಾಗುತ್ತೆ ಹಾಗೂ ಇದು ಸಮಾನಾರ್ಥಕ ಪದವಲ್ಲ ಅಂದ್ರೆ ಅರಸ, ದೊರೆ, ನೃಪ ಅಂದ್ರೆ ಇದು ಅರಸನಿಗೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಪದಗಳಾದವು. ಈ 3 ಕೂಡ ಅರಸನಿಗೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಪದಗಳು. ಇನ್ನು ಕೈ, ಕರ, ಹಸ್ತ ಅಂದ್ರೆ ಇದು ಕೂಡ ಕೈಗೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಪದಗಳಾದವು. ಇನ್ನು ಅಣ್ಣ, ಸಹೋದರ, ಭಾತೃ ಅನ್ನುವಂತಹ ಪದ ಇದು ಅಣ್ಣನಿಗೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಪದಗಳಾದವು. ಇನ್ನು ಈ ಆಯ್ಕೆ ಬಿ ಯಾಕೆ ತಪ್ಪಾಗಿದೆ ಅಂದ್ರೆ ಗಾಳಿ, ಅನಲ, ಅಗ್ನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಗ್ನಿ, ಅನಲ ಅನ್ನುವಂಥದ್ದು ಅಗ್ನಿಗೆ ಸಮಾನಾರ್ಥಕ ಪದಗಳಾಯಿತು. ಅಂದರೆ ಅನಲ ಅಂದ್ರೂ ಕೂಡ ಅಗ್ನಿನೇ, ಅಗ್ನಿ ಅಂದ್ರೂ ಕೂಡ ಅಗ್ನಿನೇ. ಹಾಗಾಗಿ ಗಾಳಿ ಅನ್ನುವಂತಹ ಪದ ಅಗ್ನಿ ಪದದ ಸಮಾನಾರ್ಥಕ ಪದ ಅಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಅನಲ ಪದಕ್ಕಿರುವ ಸಮಾನಾರ್ಥಕ ಪದ ಯಾವುದು? ಅನಲ ಪದಕ್ಕಿರುವ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ನೋಡೋದಾದ್ರೆ ಅಗ್ನಿ, ವಾಯು, ವರುಣ, ಧರಿತ್ರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಗ್ನಿ. ಅನಲ ಪದಕ್ಕಿರುವ ಸಮಾನಾರ್ಥಕ ಪದ ಯಾವುದು ಅಂದರೆ ಅಗ್ನಿ. ಅಗ್ನಿ, ಅನಲ. ನೆಕ್ಸ್ಟ್ ಪ್ರಶ್ನೆ, ಸ್ವದೇಶಿ ಈ ಪದದ ವಿರುದ್ಧ ಪದ ಗುರುತಿಸಿ. ಸ್ವದೇಶಿ ಈ ಪದದ ವಿರುದ್ಧ ಪದ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ದೇಸಿ, ಪರದೇಸಿ, ವಿದೇಶಿ, ಹೊರದೇಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿದೇಶಿ. ಸ್ವದೇಶಿ ಈ ಪದದ ವಿರುದ್ಧ ಪದ ಯಾವುದು ಅಂದರೆ ವಿದೇಶಿ. ನೆಕ್ಸ್ಟ್ ಪ್ರಶ್ನೆ, ಅಪರಾಂಬುದಿ ಎಂಬ ಪದದ ಅರ್ಥ. ಅಪರಾಂಬುದಿ ಎಂಬ ಪದದ ಅರ್ಥ. ಆಪ್ಷನ್ ನೋಡೋದಾದ್ರೆ ಪಶ್ಚಿಮ ಸಮುದ್ರ, ಅರಬ್ಬಿ ಸಮುದ್ರ, ಲವಣ ಸಮುದ್ರ ಹಾಗೂ ಕೆಂಪು ಸಮುದ್ರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು ಸಮುದ್ರ. ಅಪರಾಂಬುದಿ ಎಂಬ ಪದದ ಅರ್ಥ ಏನು ಅಂದರೆ ಕೆಂಪು ಸಮುದ್ರ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ PDOಗೆ ಸಂಬಂಧಪಟ್ಟಂತೆ 29/1/2017 ನಡೆದಿರುವಂತಹ PDO ಪ್ರಶ್ನೆ ಪತ್ರಿಕೆಯಲ್ಲಿನ ಕನ್ನಡ ವಿಭಾಗದಲ್ಲಿ ಬಂದಿರುವಂತಹ ಪ್ರಮುಖ 35 ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೇನು. ಸೊ ಖಂಡಿತ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ PDO ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಸೊ ಅವರೆಲ್ಲರಿಗೂ ಈ ತರಗತಿಯನ್ನು ಶೇರ್ ಮಾಡ್ತಾ ಹೋಗಿ. ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.